ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು ಎಜುಇನ್ಫೋ ನ್ಯೂಸಲ್ಲಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಏನು SSB ಸ್ಕಾಲರ್ಶಿಪ್ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂದರೆ 2022 ಮತ್ತು 23ನೇ ಸಾಲಿನ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ನಮಗೆ ಬರುತ್ತಾ ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಫುಲ್ ಕ್ಲಾರಿಫಿಕೇಷನನ್ನು ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ, ತುಂಬ ಜನ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂದರೆ, ನಾವು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಂದರೆ 23 ಸ್ಕಾಲರ್ಶಿಪ್ಪನ್ನು ಅಪ್ಲೈನ ಮಾಡಿದ್ದೀವಿ, ಬಟ್ ನಮಗಿನ್ನೂ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ಗಳು ಬಂದಿಲ್ಲ, ನಮಗೆ ಬರುತ್ತಾ ಇಲ್ವಾ, ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ್ರೆ ಅದರ ರೆಸ್ಪಾನ್ಸ್ ಬರ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ. ಇವಾಗ ಜಸ್ಟ್ ನಿಮಗೆ ಏನು ಇನ್ಫಾರ್ಮೇಷನ್ ಬರ್ತಾ ಇದೆ ಅಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ಈ ಇಯರ್ ಸ್ಕಾಲರ್ಶಿಪ್ಪನ್ನು ಆಲ್ರೆಡಿ ಪಡ್ಕೊಂಡಿದ್ರೆ, ಏನು 2023 ಮತ್ತು 24ನೇ ಸ್ಕಾಲರ್ಶಿಪ್ ಅಮೌಂಟನ್ನು ನೀವು ಪಡ್ಕೊಂಡಿದ್ರೆ, ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಬಂತು ಸ್ಯಾಂಕ್ಷನ್ ಕೂಡ ಆಗಿದ್ರೂ ನಿಮಗೆ ಅಮೌಂಟು ಅಕೌಂಟಿಗೆ ಬರಲ್ಲ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾವೆಲ್ಲ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಂದರೆ 2022 ಮತ್ತು 23 ಸ್ಕಾಲರ್ಶಿಪ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಆ ಥರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ನಿಮಗೆ 99% ಕೂಡ ಡೌಟ್ ಇದೆ. ಇದು ಅಫಿಷಿಯಲ್ಲಾಗಿ ಡಿಪಾರ್ಟ್ಮೆಂಟಿಂದ ಕೂಡ ಇಲ್ಲಿ ಕ್ಲಾರಿಫಿಕೇಷನ್ ಬರ್ತಾ ಇದೆ. ಯಾಕಂದರೆ ಡ್ಯೂ ಟು ಫಿನಾನ್ಷಿಯಲ್ ಇಶ್ಯೂ ಅಂದರೆ ಬಜೆಟ್ ಇಶ್ಯೂ ಇರೋ ಕಾರಣ ಇನ್ನೂ ಆಲ್ಮೋಸ್ಟ್ 24 ಸ್ಕಾಲರ್ಶಿಪ್ಪೇ ತುಂಬ ಜನ ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಆದ್ದರಿಂದ ಇವಾಗ ಲೇಟೆಸ್ಟಾಗಿ ಏನು ಅಪ್ಡೇಟ್ ಇದೆ ಅಂದರೆ, ನಿಮಗೆ 23 ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ನಿಮ್ಮ ಅಕೌಂಟ್ಗೆ ಜಮೆ ಆಗಲ್ಲ. ಸೊ ಅದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಜನ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ಪನ್ನೇ ನಂಬ್ಕೊಂಡಿದ್ರಿ. ನಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬರುತ್ತೆ, ಆಲ್ಮೋಸ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ. ಸೊ ಏನು ಇವಾಗ ಅಪ್ಡೇಟ್ ಏನು ಬರ್ತಾ ಇದೆ ಅಂದರೆ, ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಅಪ್ಲೈನ ಮಾಡಿದ್ದಾರೆ 2023-24ಗೆ ಅಪ್ಲೈನ ಮಾಡಿ ಪಡ್ಕೊಂಡಿದ್ದೀರಾ, ಅವ್ರಿಗೆ ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬರೋಲ್ಲ. ಇನ್ನು ಲಾಸ್ಟ್ ಇಯರಲ್ಲೇ ನಿಮ್ಮದು ಕೋರ್ಸ್ ಆಗಿರ್ಬೋದು ಅಥವಾ ಎಜುಕೇಷನ್ ಎಂಡ್ ಆಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು 2023ರಲ್ಲಿ ಇಂಜಿನಿಯರಿಂಗ್ 4th ಇಯರ್ ಆಗಿರ್ಬೋದು, ಡಿಗ್ರಿ 3rd ಇಯರ್ ಆಗಿರ್ಬೋದು, ಈ ಥರ ನಾವು ಡಿಗ್ರಿಯನ್ನು ಎಂಡ್ ಮಾಡಿದ್ದೀವಿ, ಇಂಜಿನಿಯರಿಂಗನ್ನು ಎಂಡ್ ಮಾಡಿದ್ದೀವಿ, ಆದರೂ ನಮಗೆ ಸ್ಕಾಲರ್ಶಿಪ್ ಅಮೌಂಟು ಬಂದಿಲ್ಲ. ಈ ಥರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೋಪ್ ಇದೆ. ಏನಂದರೆ ಇಲ್ಲಿ ನಿಮಗೆ 99% ನಿಮ್ಗೆ ಕೂಡ ಬರಲ್ಲ, ಬಟ್ ಇಫ್ ಇನ್ ಕೇಸ್ ಬಜೆಟಲ್ಲಿ ಅಮೌಂಟ್ ಬಂದರೆ ನಿಮಗೆ ಬರ್ಬೋದು. ಬಟ್ ಈ ಇಯರಲ್ಲಿ ಮತ್ತು ಲಾಸ್ಟ್ ಇಯರ್ 2nd ಇಯರ್ ಓದಿರ್ತೀರಾ, ಮತ್ತು ಲಾಸ್ಟ್ ಇಯರ್ ಇಂಜಿನಿಯರಿಂಗ್ 3rd ಇಯರ್ ಓದಿರ್ತೀರಾ, ಅಥವಾ PUC ಪಾಸಾಗಿ ಇದಕ್ಕೆ ಅಪ್ಲೈ ಮಾಡಿರ್ತಾರೆ ಡಿಗ್ರಿಯಲ್ಲಿ, ಈ ಥರ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. 100% ನಿಮಗೆ ಇಲ್ಲಿ ಡೌಟ್ ಅಂತಲೇ ಹೇಳ್ಬೋದು. ಡೌಟ್ ಅನ್ನೋದಕ್ಕಿಂತ ಮುಂಚೆನೇ ನಿಮಗೆ ಅಮೌಂಟು ಬರೋದಿಲ್ಲ ಅಂತಲೇ ಹೇಳ್ಬೋದು. ಇಯರ್ ಸ್ಕಾಲರ್ಶಿಪ್ ನೀವು ಅಪ್ಲೈನ ಮಾಡಿ ನಿಮಗೆ ಈ ಇಯರ್ ಸ್ಕಾಲರ್ಶಿಪ್ ಅಮೌಂಟು ಬಂದಿದೆ ಅಂದರೆ, ನಿಮಗೆ ಲಾಸ್ಟ್ ಇಯರ್ ಏನು ಅಪ್ಲೈನ ಮಾಡಿದ್ದೀರಾ, ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟು ನಿಮಗೆ 99% ಬರಲ್ಲ. ಯಾಕಂದರೆ ಆಲ್ಮೋಸ್ಟ್ ತುಂಬ ಜನ ವಿದ್ಯಾರ್ಥಿಗಳು ಈ ಇಯರ್ ಸ್ಕಾಲರ್ಶಿಪ್ನ ಆಲ್ರೆಡಿ ಪಡ್ಕೊಂಡಿದ್ದಾರೆ. 23-24 ಸ್ಕಾಲರ್ಶಿಪ್ಪನ್ನು ಏನು ಪಡ್ಕೊಂಡಿದ್ದೀರಾ, ನೀವು ಒಂದು ಸಲ ಪಡ್ಕೊಂಡಿದ್ದೀರಾ ಅಂದಮೇಲೆ ನಿಮಗೆ ಅದು 200% ಆಗಿ ನಿಮಗೆ ಅಮೌಂಟು ಬರಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಂತದ್ದು ಬಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಏನಿದೆ, PM SIB ಅಮೌಂಟ್ ಕೂಡ ಬಂದಿದೆ ತುಂಬ ಜನಗಳಿಗೆ. ಮತ್ತು ತುಂಬ ಜನಗಳಿಗೆ ಏನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾಯಿತ್ತು 18,000 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಮತ್ತು ನಾರ್ಮಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಡಿಪೆಂಡ್ಸ್ ಆನ್ ಯುವರ್ ನಿಮ್ಮ ಫೀಸ್ ಕನ್ಸೆಷನ್ ಅಮೌಂಟ್ ಏನು ಬರ್ತಾಯಿದೆ. ಆಲ್ಮೋಸ್ಟ್ ನೀವು ತುಂಬ ಜನ ಪಡ್ಕೊಂಡಿರೋದ್ರಿಂದ ನಿಮಗೆ ನೆಕ್ಸ್ಟು ಏನೋ ಅಮೌಂಟ್ ಬರಬೇಕಿದೆ, ಆ ಅಮೌಂಟು ಬರೋದು ನಿಮಗೆ ತುಂಬ ಡಿಲೇ ಆಗುತ್ತೆ. ಇಫ್ ಇನ್ ಕೇಸ್ ಬಂದರೂ ಕೂಡ ಇಲ್ಲ, ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಬರ್ಬೋದು, ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಬರಲ್ಲ. ತುಂಬ ಜನ ಕೇಳ್ತಾಯಿದ್ದಾರೆ ಇದ್ರ ಬಗ್ಗೆ, ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋ ಮಾಡಿ ಅಂತ. ಅದ್ರ ಬಗ್ಗೆ ಅಪ್ಡೇಟನ್ನು ಮಾಡಿದ್ದೀನಿ. ಸೊ ನಿಮಗೆ ಸ್ಕಾಲರ್ಶಿಪ್ ಬರೋದು 99% ಡೌಟ್ ಇದೆ. ಸೊ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರ್ ಇದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.